ಹೋಗ್ಬೇಕು ಹೋಗಿ ದುಷ್ಟರ ಸಂಹಾರ ಮಾಡಬೇಕು. ಆದ್ರೆ ನಿಂದ ಕಲ್ಲೋಕೆ ಆಗ್ತಿಲ್ವಲ್ಲ. ಇದೇ ಸರಿಯಾದ ಸಮಯ. ನಾನು ಹೋಗ್ಬೇಕು, ನಾಗಮಣಿನ ಪಡ್ಕೋಬೇಕು. ಸ್ತಂಭನ ಪ್ರಯೋಗ ಆಗಿದೆ. ನಾನು ಗರುಡ ಆಗಿದ್ದಕ್ಕೆ ಸಹಜವಾಗಿದೆ. ಇದೆಲ್ಲ ನಾಗಶಕ್ತಿಯ ಪ್ರಭಾವ. ಇದು ಯಾವುದರ ಸೂಚನೆ ಇರಬಹುದು? ಹಸಿರು ಬಣ್ಣದ ಬೆಳಕು ನಾಗಮಣಿ ಶಕ್ತಿ. ಆ ಶಕ್ತಿ ದುಷ್ಟರ ಪಾಲಾಗೋದನ್ನ ನಾನು ತಡಿಬೇಕು. ನಾಗಮಣಿನ ನಾನು ಪಡ್ಕೋಬೇಕು. ನಾನು ಅಲ್ಲಿಗೆ ಹೋಗ್ಲೇಬೇಕು. ಏನ್ ಮಾತಾಡ್ತಾ ಇದ್ದಾಳೆ ಅವಳು? ಏನು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ವಲ್ಲ? ओम सर्वेश्वराय विद्महे ओम फणीन्द्राय धीमहि तन्नो नाग प्रचोदयात्। त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयममृतात्। ಹೋಗ್ಬೇಕು ಹೋಗಿ ದುಷ್ಟರ ಸಂಹಾರ ಮಾಡಬೇಕು. ಆದ್ರೆ ನಿಂದ ಕಲ್ಲೋಕೆ ಆಗ್ತಿಲ್ವಲ್ಲ. ಇದೇ ಸರಿಯಾದ ಸಮಯ. ನಾನು ಹೋಗ್ಬೇಕು, ನಾಗಮಣಿನ ಪಡ್ಕೋಬೇಕು. जय भोलेनाथ। कराल कार्कोटक अमावास्ये शुरुवाಯಿತು. ಇನ್ನು ಕರಾಳ ಮನುಷ್ಯರಿಗೂ ಕಾಳ ಸರ್ಪಗಳಿಗೂ ಶುರುವಾಗುತ್ತೆ ಯುದ್ಧ. ಅಂತಿಮ ಯುದ್ಧ, ಕೆಟ್ಟತನ ಸಾಯೋ ಯುದ್ಧ, ಒಳ್ಳೆತನ ಮೆರೆಯೋ ಯುದ್ಧ. ಜೈ ಭೋಲೆನಾಥ್. ಸಮಯ ಬಂದಾಯ್ತು. ನಾನು ಹಾವಿನ ರೂಪಕ್ಕೆ ಬದಲಾಗಿ ನಾಗಮಣಿನ ನುಂಗಿದ್ರೆ ನನಗೆ ಶಕ್ತಿ ಪ್ರಾಪ್ತಿ. ಆಮೇಲೆ ನಾನು ಮೃತ್ಯುಂಜಯ, ಸಾವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ. ನನ್ನ ಯಾರು ಸೋಲ್ಸೋರಿಲ್ಲ, ನನ್ನ ಯಾರು ಸಾಯಿಸೋರಿಲ್ಲ. ಯಾಕೆಂದ್ರೆ ನಾನು ದಿಗ್ವಿಜಯ. ಸರ್ಪೇಶ್ವರಾಯ ವಿದ್ಮಹೆ ಫಣೀಂದ್ರಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಯಾರೋ ಯಜಮಾನ್ರ ಮೇಲೆ ಆಕ್ರಮಣ ಮಾಡಿದ್ದಾರೆ. ಈಗ ಹೋಗಿ ಅವರಿಬ್ಬರನ್ನು ಮುಗಿಸಿ ನಾಗಮಣಿಯನ್ನು ನಾನು ಪಡ್ಕೋತೀನಿ.
ಅಮ್ಮ ನೀನು ಬಿಡು ನನ್ನ ಬಿಡಮ್ಮ. ಯಜಮಾನರು ಕರೀತಾ ಇದ್ದಾರೆ. ಕರಿತಿರೋದು ನಿನ್ ಯಜಮಾನ್ರಲ್ಲ, ನಿನ್ ಸಾವಿನ ಬಗ್ಗೆ ನಿನ್ ತಲೆ ಕೊಡ್ಬೇಡ. ಅಲ್ಲಿ ಹಾವಿನ ವೇಷದ ಮನುಷ್ಯನಿಗೂ ಸಾವಿನ ರೋಷದ ಹಾವಿಗೂ ನಡೆಯೋ ಹೋರಾಟ. ಅದನ್ನ ನೋಡಿ ಸಹಿಸ್ಕೊಳ್ಳೋ ಗುಂಗೆ ನಿನಗಿಲ್ಲ. ಹೋದ್ರೆ ನೀನ್ ಬಕ್ಕಲ್ಲ. ನಾನು ಸುಮ್ಮನೆ ಬಿಡು, ನಾನು ಹೋಗ್ಬೇಕು. ನಾನು ನಿನ್ನ ಅಮ್ಮ ಆಗಿ ಹೇಗಪ್ಪ ಸಾವಿದ್ದು ಪ್ಲೀಸ್? ಸಾವು ಬಂದು ಬಾಯಿ ತೆರೆದಾಗ ಸಹಾಯ ಮಾಡಲು ಬಂದವರ ಕೈ ಕಟ್ಟುತ್ತೆ ಸಂಹಾರ. ದುಷ್ಟ ಶಕ್ತಿಗಳ ಸಂಹಾರವಾಗುತ್ತೆ. ಜೈ ಭೋಲೆನಾಥ್. ಏ ಯಾರ್ ನೀನು? ಯಾವ್ದು ನಿನ್ ನಿಜ ರೂಪ ತೋರ್ಸು. ಉತ್ತರ ಹೇಳಿ ಸಾಯ್ತ್ಯೋ ಅಥವಾ ನಿನ್ನ ಸಾವೇ ನನಗೆ ಉತ್ತರ ಆಗುತ್ತೋ? ನಾವು ನಾಗಗಳು ಭಕ್ತಿಯಿಂದ ಕೈ ಮುಗಿದ್ರೆ ಹರ್ಸೋರು, ಪ್ರೀತಿಸೋರ್ಗೆ ಶಕ್ತಿ ಕೊಡೋರು, ಸಜ್ಜನರಿಗೆ ಮುಕ್ತಿ ಕೊಡೋರು. ನಿನ್ನ ಹೋಗಿರೋ ದುರ್ಜನರಿಗೆ ಸಾವನ್ನೇ ಕೊಡೋರು. ನಾಗಮಣಿ ನಾಗಲೋಕದ ಸ್ವತ್ತು, ಅದನ್ನು ಅಪಹರಿಸಿ ನನ್ನ ಆದಿಶೇಷನನ್ನು ಮೋಸದಿಂದ ಕೊಂದ ನಿನಗೆ ಘೋರ ಅತಿ ಘೋರ ಸಾವು. ಬಿಡು ನನ್ನ. ನಾಗಮಣಿ ಶಕ್ತಿ ಪಡ್ಕೊಳ್ಳೋದನ್ನ ನಿನ್ನಿಂದ ಕಳ್ಕೊತಾ ಇದ್ದೀನಿ. ಬಿಡು ನನ್ನ. ಇಲ್ಲ, ನನ್ ಮಗ ನನ್ ಕಣ್ಮುಂದೆನೆ ಘೋರವಾಗಿ ಸಾಯಿದನ್ನ ತಪ್ಪಿಸ್ತಿದ್ದೀನಿ. ವೇಷದ ಮೋಸದ ಮಾನವ, ಗುಣದಲ್ಲಿ ದಾನವರಿಗಿಂತ ದಾನವ. ಮೋಸ ಸಾಯುತ್ತೆ, ವೇಷ ಸಾಯುತ್ತೆ, ಅವನ ರೋಷವು ಸಾಯುತ್ತೆ. ಆದರೆ ಹಾವಿನ ದ್ವೇಷ ಸಾಯುವುದಿಲ್ಲ, ಸಾಯಿಸುತ್ತೆ. ಜೈ ಭೋಲೆನಾಥ್. ಯಾರ್ ನೀನು? ಇದು ನಿನ್ನ ನಿಜ ರೂಪ ಅಲ್ಲ, ಇದು ಸುಳ್ಳು. ನೀನು ನಾಗಕುಲದವನು ಅಲ್ವೇ ಅಲ್ಲ. ಯಾರ್ ನೀನು ಹೇಳು? ಹಾವಾಗಿ ಬದಲಾಗೋ ಶಕ್ತಿ ನಿನಗೆ ದಕ್ಕಿದ್ದು ಎಲ್ಲಿಂದ? ಯಾರ್ ನೀನು? ನಿಜ ಹೇಳು. ಯಾವ ಲೋಕದವ್ ನೀನು? ಗಂಧರ್ವ, ಕಿನ್ನರ, ಮಾನವ, ದಾನವ? ಹೇಳು, ಯಾರ್ ನೀನು? ಹಾಗಾದ್ರೆ ನನ್ನ ಆದಿಶೇಷನ ಕೊಂದವನು ನೀನಾ? ನಾಗಮಣಿಯನ್ನು ಅಪಹರಿಸೋನು ನೀನಾ? ನಮ್ಮ ಲೋಕದ ನೆಮ್ಮದಿಯನ್ನು ಕೆಡಿಸೋನು ನೀನಾ? ನಿನ್ನ ನಿಜ ರೂಪ ತೋರ್ಸು. ನಿನ್ನ ನಿಜ ರೂಪ ತೋರ್ಸು. ದೇಹದಲ್ಲಿ ವಿಷ, ಮನುಷ್ಯನಿಗೆ ಮನಸ್ಸೆಲ್ಲ ವಿಷ. ಹೇ ಕಾಲ ಭೈರವೇಶ್ವರ, ಏನಿದು ಮೋಸ, ಏನಿದು ವಂಚನೆ? ನಿನ್ನ ಕಾಲಡಿಯ ಭೂಮಿಯಲ್ಲಿ ನಿನ್ನ ನಂಬಿದವಳಿಗೆ ಏನಿದು ಘೋರ?
ಕಾಪಾಡು ರುದ್ರ. ದೈವ ಶಕ್ತಿ ದುಷ್ಟರ ಪಾಲಾಗುವುದನ್ನು ತಪ್ಪಿಸೋ. ಜೈ ಭೋಲೆನಾಥ್. ನಾಗಲೋಕದಿಂದ ಯಾರೋ ಬಂದು ಶಿವಾನಿಯ ಪ್ರತಿರೂಪವಾಗಿ ಕೂತಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ? ಇಷ್ಟಕ್ಕೂ ಶಿವಾನಿ ಎಲ್ಲಿಗೆ ಹೋಗಿದ್ದು? ನಾಗಮಣಿಗೋಸ್ಕರ. ಸ್ವಾಹಾ. ಇಲ್ಲೇನೋ ನಡೀತಾ ಇದೆ. ಅದೇನು ಅಂತ ನಾನು ತಿಳಿದುಕೊಳ್ಬೇಕು. ಕೊಂದು ಬಿಟ್ಯಾ? ನನ್ನ ಸ್ನೇಹಿತರನ್ನ ಕೊಂದು ಬಿಟ್ಯಾ? ಮತ್ತೆ ನಾಗಮಣಿನ ನಾಗಲೋಕಕ್ಕೆ ತಗೋಬೇಕು ಅಂತ ಬಂದ್ಯಾ? ನಾಗಮಣಿ ಅಲ್ಲ, ನಿನ್ನ ಹೆಣನೂ ನಾಗಲೋಕಕ್ಕೆ ಹೋಗಲ್ಲ. ನೀನು ಬದುಕಿದ್ದೆ ಅಂತ ಕುರುಹು ಕೂಡ ಉಳಿಸಲ್ಲ. ಇಲ್ಲೇ ಸುಟ್ಟಾಕ್ಬಿಡ್ತೀನಿ. ಅಮ್ಮ, ಒಳಗಡೆ ಯಾವುದೇ ಶಬ್ದ ಕೇಳಿಸ್ತಾ ಇಲ್ಲ. ಈ ಸಮಯದಲ್ಲಿ ಒಳಗಡೆ ಹೋದ್ರೆ ನಾಗಮಣಿ ಶಕ್ತಿನ ಪಡ್ಕೋಬಹುದು ಅನ್ಸುತ್ತೆ. ಬಿಡಮ್ಮ, ಬಿಟ್ಬಿಡಮ್ಮ ನನ್ನ. ಇಲ್ಲ ಮಗನೇ, ಒಳಗಡೆಯಿಂದ ಯಾವುದೇ ಶಬ್ದ ಕೇಳಿಸ್ತಿಲ್ಲ ಅಂದ್ರೆ ಅಲ್ಲಿ ಎಲ್ಲವೂ ಶಾಂತವಾಗಿಲ್ಲ ಮಗನೇ. ಅಲ್ಲಿರೋದು ಸಾವಿಗಿಂತ ಮುಂಚಿರೋ ಮೌನ. ಅಲ್ಲೊಂದು ಸಾವಾಗೋದು ಖಚಿತ. ಅದು ನಿನ್ನ ಸಾವಾಗೇ ಇರಲಿ. ಮಾಡ್ಕೋ. ಅಮ್ಮ, ಯಾರು ಸಾಯಿಸ್ತಾರೆ? ನಿಧಿ ಪೂಜೆಗೆ ಸಾವೇ ನೈವೇದ್ಯ ಅಂದಾಗ ಸಾಯೋರು ಸಾಯಲೇಬೇಕು, ಗೆಲ್ಲೋರು ಗೆಲ್ಲೇಬೇಕು. ಪ್ರಾಣ ಸ್ನೇಹಿತನ ಪ್ರಾಣ ತೆಗೆದ ನಾಗಿಣಿ ನೀನು. ನಿನ್ನ ಕೊಂದ್ರೆ ಮಾತ್ರ ನನ್ನ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಕ್ಕದು. ಸಾಧಾರಣ ಮನುಷ್ಯನ ಕೊಂದ ಹಾಗೆ ನಿನ್ನ ಕೊಂದ್ರೆ ನನಗೆ ಎಲ್ಲಿ ಸಮಾಧಾನ? ನಾಗಮಣಿನ ನುಂಗಿ ನಾಗಶಕ್ತಿ ಪಡೆದು ನಿನ್ನ ಸುಟ್ಟಾಗ್ತಾನೆ. ನಾನು ನಾಗಮಣಿನ ನುಂಗಿದ್ರೆ ಮಾತ್ರ ಆ ಬಲ ಅವಿನಾಶನ ಹಾಕ್ತೀನಿ. ಸುಟ್ಟು ಬೂದಿ ಮಾಡ್ತೀನಿ. ಆಗ್ಲೇ ನನ್ನ ಸಮಾಧಾನ. ಮೊದಲು ನಾಗಮಣಿ ಶಕ್ತಿನ ಪ್ರಾಪ್ತಿ ಮಾಡ್ಕೋತೀನಿ. ಸರ್ಪೇಶ್ವರಾಯ ವಿದ್ಮಹೆ ಫಣೀಂದ್ರಾಯ ಧೀಮಹೆ ತನ್ನೋ ನಾಗ ಪ್ರಚೋದಯಾತ್.
ಕಾಪಾಡು ರುದ್ರ. ದೈವ ಶಕ್ತಿ ದುಷ್ಟರ ಪಾಲಾಗುವುದನ್ನು ತಪ್ಪಿಸೋ. ಜೈ ಭೋಲೆನಾಥ್. ಜೈ ಭೋಲೆನಾಥ್. ಬಂದ ಬಂದ ದುಷ್ಟರ ಹುಟ್ಟಡಗಿಸೋಕೆ ಹುಟ್ಟಿದವನು ಬಂದ. ಮಹಾಬಲಾದಿಶೇಷ ಬಂದ. ಆದಿಶೇಷ, ಏಯ್, ಯಾವ ಬಿಲ್ದಲ್ಲಿ ಔತ್ಕೊಂಡಿದ್ಯಾ? ಬಾರೋ. ಆದಿಶೇಷ, ನಾಗಮಣಿ ಮಂಕಾಗ್ತಾ ಇದೆ. ಅದು ಪೂರ್ತಿಯಾಗಿ ಮಂಕಾಗೋಷ್ಟರಲ್ಲಿ ನಾನು ಹೋಗಿ ಅದನ್ನ ಪಡ್ಕೋಬೇಕು. ಆಗ್ಲೇ ಅದ್ರ ಶಕ್ತಿ ಪ್ರಾಪ್ತಿ ಆಗೋದು. ಅದುಷ್ಟ ನಾಗಮಣಿನ ಪಡ್ಕೊಳ್ಳೋ ಅಷ್ಟರಲ್ಲಿ ನಾನು ಹೋಗ್ಬೇಕು. ಬೇಡ ಬೇಡ ನುಂಗ ಬೇಡ. ಅದು ನನ್ನ ಸೊತ್ತಲ್ಲ. ತಪ್ಪು. ತಪ್ಪು ತಪ್ಪು. ಹೋಯಿತು, ತಪ್ಪು ನಡೆದೇ ಹೋಯಿತು. ಘೋರಾತಿ ಘೋರ ತಪ್ಪು ನಡೆದೇ ಹೋಯಿತು. ಶಿವಾನಿಯ ಹೊಟ್ಟೆ ಸೇರಿದ ನಾಗಮಣಿ ಮುಂದೆ ನಡೆಯುವುದು ವಿಪತ್ತುಗಳ ಸರಣಿ.
ಜೈ ಭೋಲೆನಾಥ್, ಜೈ ಭೋಲೆನಾಥ್. ನಾಗಮಣಿ ನನ್ನ ತಪಸ್ಸು, ನನ್ನ ಕನಸು. ನಾಗಮಣಿ ನಾಗಿನಿ ಪಾಲಾಗೋಯ್ತಲ್ಲ.